ಬರ್ರಿ ಇವತ್ತೊಂದು ಫಸ್ಟ್ ಕ್ಲಾಸ್ ನಾಷ್ಟಾ ರೆಸಿಪಿ ಮಾಡೀವ್ರಿ. ಈ ಪೂರಿ ಮಾಡೋದಕ್ಕೆ ಮೈದಾ ಹಿಟ್ಟನ ಬೇಕನ್ನಂಗಿಲ್ರಿ, ಮನಿ ಒಳಗೆ ಗೋಧಿ ಹಿಟ್ಟಿದ್ರ ಸಾಕ್ರಿ. ಪೂರಿ ಅಂತರೂ ಅಗ್ದಿ ಭಾರಿ ಬೆಸ್ಟ್ ಆಕ್ಕವು. ಇಲ್ಲೇ ಪೂರಿ ಮಾಡೋದಕ್ಕೆ ನಾವು ಏನೇನು ತಗೊಂಡದೀವಿ ಅನ್ನೋದು ನೋಡ್ಕೊಂಡ್ ಬರ್ರಿ. ಅದ್ರ ಜೋಡಿ ನಾವು ಬಾಜಿನೂ ಮಾಡೀವ್ರಿ, ಬಟಾಟಿದು. ಈಗ ಇಲ್ಲಿ ನೋಡ್ರಿ, ಇದು ಪೂರಿ ಹಿಟ್ಟು ಕಲಸ್ಕೊಳ್ಳೋದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಫಸ್ಟಿಗೆ ಉಪ್ಪು ಆದ ನಂತರ ಒಂದ ಚಿಟಿಕೆ ಅಷ್ಟ ಸೋಡಾ ಹಾಕಿದೀವ್ರಿ. ಉಪ್ಪಿಟ್ಟು ಸ್ಪೂನ್ಲೆ 1 ಸ್ಪೂನ್ ಸಕ್ಕರೆ ಹಾಕಿವ್ರಿ. ಸಕ್ಕರೆ ಆದ ನಂತರ ಇದು ನೋಡ್ರಿ, ಎಷ್ಟ ಒಂದು ಬಟ್ಲ ಅಳತಿ ಸಣ್ಣ ರವೆ ಹಾಕಿದೀವ್ರಿ. ಈಗ ನೋಡ್ರಿ, ಯಾವ ಬಟ್ಟಲ್ಲೇ ರವೆ ತಗೊಂಡಿದ್ದೀವ್ರಲ್ಲ ಅದ ಬಟ್ಟದ್ಲೇನ ನೀರು ಹಾಕಾಕತ್ತೀವ್ರಿ ನಾವು ಇಲ್ಲಿ. ನೋಡ್ರಿ, ಈಗ ಇದನ್ನ ಫಸ್ಟ್ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ ಈ ರವೆ ಏನೈತಿ ನೆನೆಯಾಕ ಬಿಡ್ಬೇಕ್ರಿ. ಈಗ ನೋಡ್ರಿ, ಈಗ ಒಟ್ಟ ಎಷ್ಟ 2 ಬಟ್ಲ ನೀರು ಹಾಕಿವ್ರಿ ನಾವು ಇಲ್ಲಿ. ಈಗ ನೋಡ್ರಿ, ಒಂದು 10 ನಿಮಿಷ ನೆನೆಯಾಕ ಬಿಟ್ಟಿದ್ದೀವಿ, ನೆನದೈತ್ರಿ. ಈಗ ಯಾವ ಬಟ್ಟದ್ಲೆ ರವೆ ಹಾಕಿದ್ದೀವ್ರಲ್ಲ ಅದ ಬಟ್ಟದ್ಲೇನ ಕರೆಕ್ಟಂಗೆ ಎಷ್ಟ್ರಿ 3 ಬಟ್ಲ ಗೋಧಿ ಹಿಟ್ಟು ಹಾಕಿವ್ರಿ. ನಾವು ಗೋಧಿ ಹಿಟ್ಟಿನ ಪೂರಿ ಮಾಡಿ ತೋರಿಸಿವ್ರಿ ಇವತ್ತ. ಈಗ ನೋಡ್ರಿ, ಇಷ್ಟ ಕರೆಕ್ಟಂಗೆ ಏಕದಮ್ ನೀರು ಹಾಕೋಬಾರದ್ರಿ. ನೋಡ್ರಿ, ಈಗ ಹಿಂಗ ಕಲಸ್ಕೋತ ಹೋಗ್ಬೇಕ್ರಿ. ನೋಡ್ರಿ, ಒಂದು ಸ್ವಲ್ಪ ಚಿಮಕ್ ಹೊಡ್ಕೊಂಡ ಅಷ್ಟ್ರೊಳಗನ ನಾದ್ಕೊಂಡಿವ್ರಿ. ಯಾಕಂದ್ರೆ ರವಾ ಮೈದಾ ಎಡ್ಡು ಶೇರೆನ ನಾದಬಾರ್ದ್ರಿ, ಯಾಕಂದ್ರೆ ಜಲ್ದಿ ನೆನೆಯಂಗಿಲ್ಲ ಅದು. ಅದ್ರ ದಶಿಂದ ಏನೈತಿ, ರವಾ ಒಂದು ಸ್ವಲ್ಪ ಫಸ್ಟ್ ನೀರು ಹಾಕಿ ನೆನೆ ಇಡ್ಬೇಕ್ರಿ. ಅಂದ್ರೆ ಅಗ್ದಿ ಪೂರ್ತಿ ಇದಾಗಿರ್ತೈತ್ರಿ, ಅದು ನೆನೆದಿರ್ತೈತಿ. ಮಾಡ್ತಾರು ಪೂರಿ ಇಲ್ಲ ಅನ್ನಂಗಿಲ್ಲ, ಒಬ್ಬೊಬ್ಬರಿಗೆ ಕೆಲವೊಂದು ಮಂದಿಗೆ ಒಂದು ಸ್ವಲ್ಪ ಗೊತ್ತಿರಂಗಿಲ್ರಿ. ಈ ರೀತಿ ಕರೆಕ್ಟಾಗಿ ತಿಳಿಸ್ಕೊಟ್ಟಿವಿ ಅಂದ್ರೆ ಅವ್ರಿಗೆ ಮಾಡ್ಕೊಂಡು ತಿನ್ನಕ ಭಾಳ ಅಂದ್ರೆ ಭಾಳ ಅನುಕೂಲ ಆಕತ್ರಿ. ಈಗ ನೋಡ್ರಿ, ಇಲ್ಲಿ ಇಷ್ಟ ಆತಂದ್ರೆ ಮುಗಿತ್ರಿ. ಇದು ಪೂರ್ಣ ನೆನದೈತ್ರಿ ಈಗಂತರೂ. ಇನ್ನ ಇದನ್ನ ತೆಗೆದ ಇಟ್ಕೊಂಡ್ಬಿಡ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಇಷ್ಟಿಟ್ಟು ದೊಡ್ಡ ಪೂರಿ ಮಾಡ್ಕೊಂಡಿವ್ರಿ ನಾವು, ಸಣ್ಣ ಸಣ್ಣ ಏನು ಮಾಡಿಲ್ಲ. ಹಿಂಗ ಒಂದ ಸೌನ ಈ ರೀತಿ ಉಳ್ಳಿ ಮಾಡಿ ಇಟ್ಕೊಂಡಿವ್ರಿ ಫಸ್ಟ್. ಅಷ್ಟು ಹಿಟ್ಟಿಲೆ ಪೂರಿ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಆಕವ್ರಿ ಗೋಧಿ ಹಿಟ್ಟಿನ ಪೂರಿ. ಈಗ ನೋಡ್ರಿ, ಇಲ್ಲಿ ಒಂದೊಂದು ಹಾಗೆ ಲಟ್ಸೋದು ತೋರ್ಸಾಕತ್ತೀವ್ರಿ ನಾವು ನಿಮಗೆ. ನೋಡ್ರಿ, ಹಿಂಗೊಂದಿಟ್ಟು ಒಂದ್ಸಲ ಹಿಂಗೆ ಉದ್ದಕ್ಕೆ ಇಷ್ಟು ಮಾಡಿದ್ವಿ ಅಂತ ತಿಳ್ಕೊರಿ. ಆ ನಂತರ ಹಿಂಗ ಲಟ್ಟಿಸ್ಕೋತ ಹೋಗೋದ್ರಿ. ಹಿಂಗ ತಗಡ್ ಮ್ಯಾಲ ಆತಂದ್ರ ಲಟ್ಸಾಕ ಭಾಳ ಜಲ್ದಿನ ಇದಾಕತ್ರಿ, ಅನ್ನುವಕತಿ. ನೋಡ್ರಿ, ಇಲ್ಲಿ ಇಷ್ಟ ಮಾಡ್ಕೊಂಡ್ವಿ ಅಂದ್ರೆ ಮುಗಿತ್ರಿ. ಅಗ್ದಿ ಮಸ್ತ್ ಅಂದ್ರ ಮಸ್ತ್ ಉಬ್ಬಿ ಬಂದವ್ರಿ, ಅಷ್ಟ ಮಿದುನು ಆಗ್ಯಾವ್ರಿ. ಈಗ ನೋಡ್ರಿ, ಅದೇ ರೀತಿನ ಇಲ್ಲಿ ಇನ್ನೊಂದು ಲಟ್ಸು ತೋರ್ಸಾಯ್ತೀವಿ ನಾವು. ಹಿಂಗ ಅಷ್ಟು ಒಮ್ಮೆನೂ ಲಟ್ಟಿಸ್ಕೊಂಡ್ ಇಟ್ಕೊಂಡ್ ಕರ್ಕೋಬಹುದ್ರಿ, ಅದೇನಿಲ್ಲ ಅನ್ನಂಗಿಲ್ಲ. ನಾವಿಲ್ಲಿ ಒಂದು 3ರಿಂದ 4 ಲಟ್ಟಿಸ್ಕೇಸಿಂದ ಕರ್ದು ತೋರ್ಸಿವ್ರಿ. ಈಗ ನೋಡ್ರಿ, ಇಷ್ಟ ಮಾಡೀವಿ. ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಅಂತೂ ಕಾದೈತಿ, ಹಾಕಿದೀವಿ ನೋಡ್ರಿ. ಈಗ ನುಸ್ತಾ ಹಾಕಿ ಅಷ್ಟ ಬಿಟ್ರೆ ಸಾಕ್ರಿ, ಎಲ್ಲಿ ಚಮಚೆ ಸಹಿತ ನಾವು ಎಣ್ಣೆಗೆ ಟಚ್ ಮಾಡಿಲ್ಲ ಪೂರಿಗೆ, ಹಂಗೆ ಉಬ್ಬಿ ಬಂದವ್ರಿ. ಈಗ ನೋಡ್ರಿ, ಇಷ್ಟ ಆದಿಂದ ಏನೈತಿ ತಿರುವಿ ಹಾಕಿ ಬಿಡೋದ್ರಿ. ಈಗ ನೋಡ್ರಿ, ಇದು ಕಲರ್ ಈ ರೀತಿ ಕೆಂಪು ಆಗ್ಬೇಕಾರ ಅಲ್ಲೇನು 1 ಸ್ಪೂನ್ ಸಕ್ರೆ ಹಾಕಿದಿವ್ರಲ್ಲ, ಅದರಿಂದ ಈ ರೀತಿ ಕಲರ್ ಚೇಂಜ್ ಆಕ್ಕವ್ರಿ. ಇವು ಕೆಂಪಗೆ ಚಂದ ಅನಿಸ್ತಾವ ತಿನ್ನೋದಕ್ಕೆ. ಈಗ ನೋಡ್ರಿ, ಇಷ್ಟ ಆತಂದ್ರೆ ಮುಗೀತು, ತೆಗ್ದ ಬಿಡೋದ್ರಿ ಇದನ್ನ. ಅವೇನೊಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಏನಿಲ್ಲ, ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗಿ ಬಂದವ್ರಿ. ಈ ವಿಡಿಯೋ ನೋಡಿದವ್ರು ಒಮ್ಮೆರ ಇದನ್ನ ಈ ರೀತಿ ಹಾಕೊಂಡ್ ಕೆಸಿನ್ ನಾದೆ ಟ್ರೈ ಮಾಡಿ ನೋಡಿರ್ಬೇಕಾರ, ಭಾರಿ ಬೆಸ್ಟ್ ಹತ್ತಾವು ನೋಡ್ರಿ. ಈಗ ಇಲ್ಲಿ ಯಾವ ರೀತಿ ಉಬ್ಬಾಕತ್ಯಾವ ನೋಡ್ರಿ. ಈಗ ಇಷ್ಟ ಆದಿಂದ ಒಂದು ಸ್ವಲ್ಪ ಬೇಕಪ್ಪ ಅಂದ್ರೆ ಅದ್ರ ಮ್ಯಾಲ ಎಣ್ಣೆ ಚಮಚೆದ್ಲಿ ಹಾಕ್ಬೋದ್ರಿ. ಅದ ಕಡಾವಂಗಿಗಿಂದ ಬ್ಯಾಡ ಅಂದ್ರೆ ಏನತಿ ಅದ ರೀತಿನ ಮಾತ್ಲೆ ತಿರುವಿ ಹಾಕೊಂಡ್ಬಿಡುದ್ರಿ. ನೋಡ್ರಿ, ಇಲ್ಲಿ ನಾಷ್ಟಾ ರೆಸಿಪಿ ಅಂದ್ರು ಭಾರಿ ಬೆಸ್ಟ್ ಆಗ್ಯಾವ್ರಿ ಪೂರಿ ಅಂತರೂ. ನೋಡ್ರಿ, ಈಗ ಈ ರೀತಿ ಇಷ್ಟ ಆದಿಂದ ತಕ್ಕೊಂಡ ಬಿಡುದ್ರಿ ಇದನ್ನ. ಈಗ ಇದು ಒಂದು ಪೂರಿ ಏನತಿ ರೆಡಿ ಆತ್ರಿ. ಈಗ
ಇಷ್ಟೊಂದಿಟ ಅದ್ರೊಳಗೆ ಹಿಡ್ಕೊಂಡ್ ಕೆಸಿಂದ ಎಣ್ಣೆ ಎಲ್ಲ ಪೂರ್ತಿ ಇದಾದಿಂದ ತೆಗೆದ ಇಟ್ಕೊಂಡ್ಬಿಡುದ್ರಿ. ನೋಡ್ರಿ ಇಲ್ಲಿ ಅದೇ ರೀತಿನ ಇಲ್ಲಿ ಇನ್ನೂ ಒಂಥರ ಲಟ್ಸು ತೋರ್ಸಾಕತ್ತೀವ್ರಿ ನಾವು. ನೋಡ್ರಿ ಹಿಂಗೆ ತಗಡಿ ಮೇಲೆ ಆದ್ರೆ ಜಲ್ದಿ ಹಾಕವ್ರಿ ಒಂದು ಸ್ವಲ್ಪ. ಹಂಗೆ ಹೋಳ್ಗೆ ಮನೆ ಮೇಲಾದ್ರೆ ಒಂದು ಸ್ವಲ್ಪ ಅಗದಿ ಪೂರ್ತಿ ಪರ್ಫೆಕ್ಟ್ ಮಾಡೋರು ಕೈ ಕೂತಿತ್ತಂದ್ರೆ ಜಲ್ದಿನ ಅದ್ರ ಮೇಲೂ ಲಟ್ಟಿಸ್ತಾರ್ರಿ. ಹಿಂಗೆ ತಗಡಿ ಮೇಲೆ ಆದ್ರೆ ಏನೈತಿ ಮಾಡಕ್ಕೆ ಬರಲ್ಲವ್ರಿಗೆ ಸಹಿತ ಭಾಳ ಅಂದ್ರೆ ಭಾಳ ಈಜಿ ಅನಿಸ್ತೈತ್ರಿ ಇದು. ನೋಡ್ರಿ ಈಗ ಅದು ಒಂದು ಹೋದ ಇಲ್ಲಿ ಹಾಕಿದೀವಿ ನೋಡ್ರಿ ನಾವು ಎಣ್ಣೆಗೆ. ನೋಡ್ರಿ ಈಗ ಒಬ್ಬೊಬ್ರು ಏನೈತಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಆ ಪೂರಿ ಮೇಲೆ ಹಾಕ್ತಾರ್ರಿ. ನಾವೇನೈತಿ ಇಲ್ಲಿ ಒಂದಕ್ಕೆ ಹಾಕೋದು ತೋರಿಸಿದೀವ್ರಿ. ಇಷ್ಟ ಆದಿಂದ ಏನೈತಿ ಇದನ್ನು ತಕ್ಕೊಂಡು ಬಿಡೋದ್ರಿ. ಇಷ್ಟೇ ಕೆಂಪಾಗ್ಯಾವ ಅನ್ಕೋಬೇಡ್ರಿ, ಯಾಕಂದ್ರೆ ಸಕ್ರೆ ಹಾಕಿದ್ರ ದಶಿಂದ ಈ ರೀತಿ ಕಲರ ಚಂದಾಗಿ ಬರ್ತಾವ್ರಿ. ಪೂರ್ತಿ ವೈಟ್ ತಿನ್ನೋಕ್ಕಿಂತಲೂ ಒಬ್ಬೊಬ್ರು ವೈಟ್ ತಿನ್ನಂಗಿಲ್ರಿ, ಇವೇನು ಬೇಂದೇ ಇಲ್ಲತ್ತಾರು. ಈಗ ಇಲ್ಲಿ ಬಟಾಟಿ ಬಾಜಿ ಮಾಡೋದಕ್ಕೆ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಎಣ್ಣೆ ಕಾದೈತಿ, ಉದ್ದಿನ ಬೇಳೆ ಹಾಕಿದೀವ್ರಿ, ಒಂದು ಸೈಡ ಸಾಸ್ಮಿ ಹಾಕಿದೀವಿ, ಒಂದು ಕಡೆ ಏನೈತಿ ಜೀರಿಗೆ ಹಾಕಿದೀವ್ರಿ. ಇವು ಅಷ್ಟು ಸೇರಿ ಆದ್ದಿಂದ ಇಲ್ಲಿ ಸಣ್ಣಂಗೆ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ಸೇರಿಸಿದೀವ್ರಿ. ಮೆಣಸಿನ್ಕಾಯಿ ಆದ್ದಿಂದ ಕರಿಬೇವಿನ ಎಲೆ ಹಾಕಿದೀವಿ ನೋಡ್ರಿ. ಕರಿಬೇವು ಆದ್ದಿಂದ ಏನೈತಿ ಉದ್ದುದ್ದು ಕಟ್ ಮಾಡಿಟ್ಟಂಥ ಉಳ್ಳಾಗಡ್ಡಿ ತಂದು ಸೇರಿಸಿದೀವಿ ನೋಡ್ರಿ. ಈ ಉಳ್ಳಾಗಡ್ಡಿ ಜಲ್ದಿ ಬೇಯಬೇಕಾದ್ರೆ ಏನು ಮಾಡ್ಬೇಕ್ರಿ, ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ ಹಾಕಿದ್ದಿಂದ ರುಚಿಗೆ ತಕ್ಕಷ್ಟ ಉಪ್ಪು ಉದುರಿಸಿ ಬಿಡುದ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಪೂರ್ಣ ಮಿದು ಮಾಡಿ ತರ್ತದ್ರಿ ಅದು ಉಪ್ಪ. ಅದರ ದಶೆಯಿಂದ ಉಳ್ಳಾಗಡ್ಡಿ ಹಾಕಿ ತಿರುವೇಡಿದ್ದಿಂದ ಇಲ್ಲಿ ಏನೈತಿ ಅರ್ಶಿಣ ಪುಡಿ ಹಾಕಿದೀವ್ರಿ. ಅರ್ಶಿಣ ಪುಡಿ ಹಾಕಿದ್ದಿಂದ ಸಕ್ರೆ ಹಾಕಿದೀವಿ ನೋಡ್ರಿ. ಸಕ್ರೆ ಹಾಕಿ ಏನೈತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡುದ್ರಿ ಎಲ್ಲ ಕಡೆ ಹಳದಿ ಆಗುವವರೆಗೆ. ನೋಡ್ರಿ ಈಗ ಒಬ್ಬೊಬ್ರು ಏನೈತಿ ಉದ್ದಿನ ಬೇಳೆ ನೆನೆ ಇಟ್ಟುನು ಹಾಕ್ತಾರ್ರಿ. ನಾವೇನೈತಿ ಡೈರೆಕ್ಟ್ ಉದ್ದಿನ ಬೇಳೆ ಹಂಗೆ ಎಣ್ಣೆಗೆ ಹಾಕಿವ್ರಿ. ಈಗ ನೋಡ್ರಿ ಇವು 3 ರಿಂದ 4 ಬಟಾಟಿ ಏನೈತಿ ಕುದಿಸಿ ಇಟ್ಕೊಂಡಿದ್ದೀವ್ರಿ ನಾವು. ಅವನೇನ ಕುದ್ಸಕ್ಕೆ ಹಾಕೋದು ತೋರಿಸಿಲ್ಲ, ಸೊಟ್ಟಿ ಸುಲಿದು ತೋರಿಸಿಲ್ರಿ. ಡೈರೆಕ್ಟ್ ಸುಲ್ಕೊಂಡ್ ಕೆಸಿಂದ ಇಲ್ಲೇ ಒಗ್ಗರಣೆಗೆ ಸೇರಿಸಿವ್ರಿ. ಬಟಾಟಿ ಬಾಜಿ ಸಾಂಬಾರು ಮಾಡೋದು ಏನು ತೋರಿಸಿಲ್ರಿ ನಾವು. ಸಾಂಬಾರನ್ನು ಮಾಡಿ ಇವತ್ತ ಬೇಳೆ ಸಾಂಬಾರು ರೀ, ತೊಗರಿ ಬೇಳಿದು. ಅಷ್ಟು ಸೇರಿ ಇಟ್ಕೊಂಡ್ ಕೆಸಿಂದ ನಾಷ್ಟಾ ರೆಸಿಪಿ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಇದು. ನೋಡ್ರಿ ಈಗ ಇಷ್ಟ ಆದಿಂದ ಇದು ಕರೆಕ್ಟಾಗಿ ಆತ್ರಿ. ಈಗ ಇಷ್ಟು ತಿರುವೇಡಿದ್ದಿಂದ ಈ ಬಟಾಟೆ ಬಾಜಿಗೆ ಏನೈತಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕ್ರಿ, ಅಂದ್ರನ ಚಲೋ ಆಕತಿ. ಈಗ ನೋಡ್ರಿ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೇರಿಸಿದೀವಿ ನಾವು. ನೋಡ್ರಿ ಇಲ್ಲಿ ಪೂರಿ ಯಾವ ರೀತಿ ಪಳ್ಳಂಗೆ ಮಿದುವಾಗಿ ಬಂದಾವ ಅನ್ನೋದು ತೋರ್ಸಾಕತ್ತೀವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಎಲ್ಲರಿಗೂ ನಮಸ್ಕಾರ.